ಆ ಥರ ಕ್ಲೋಸ್ ಮಾಡ್ಕೊಂಡು ಬಚ್ಚಿಡ್ಕೊಂಡು ಲವ್ ಮಾಡೋಷ್ಟು ಏನು ಅವಶ್ಯಕತೆ ಇಲ್ಲ ಇವ್ರಿಗೆ. ಒಂಥರ ವೀಕ್ ಕ್ಯಾಂಡಿಡೇಟ್ನ ಏನು ಗೆಲ್ಸಿದ್ರು ಅನ್ನೋದು ಎಲ್ಲೂ ಇಲ್ಲ. ಅವ್ನು ಡಿಸರ್ವಿಂಗ್ ಇದ್ದ, ಅವ್ನು ಗೆದ್ದ. ಇಲ್ಲ ಅದನ್ನ ಕೊಟ್ಟಿಲ್ಲ, ಹತ್ರ ಹೋಗಿದ್ದಷ್ಟೇ. ಅದನ್ನ ಕಾಣಿಸಿದೆ, ಸುಳ್ಳು ಹೇಳ್ಬಾರ್ದು. 3 ಜನ ಹೆಣ್ಮಕ್ಳು ಸೂಪರ್ ಆಗೋದು. 4 ಜನ ಅದೇ ನಮ್ಮ ಹಳ್ಳಿ ಕ್ಯಾಚ್ ಹಾಕೊಂಡ್ಬಿಟ್ಟು ತ್ರಿವಿಕ್ರಮ್ ನೋಡಿ ಹೇಳಿದ್ದ. ಇಲ್ಲ 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 ಅದಲ್ಲ, ಅವರು ಇನ್ನೊಂದು ದೊಡ್ಡ ಮಗಳು ಮದುವೆ ಆಗಿದೆ. ಅದು ಕಳ್ಸಿದ್ರೆ ನೋಡಿರಲಿಲ್ಲ ಇದನ್ನ. ಸೊ ಗ್ರಾಫ್ ಅಂತ ಬರುತ್ತೆ, ಒಬ್ಬೊಬ್ರನ್ನ ಹಿಂಗೆ ಇಟ್ಕೋಬೇಕು ಅಂತ. ಫಸ್ಟಲ್ಲಿ ಎಲ್ಲೂ ಬರಲೇ ಇಲ್ಲ, ಅದಕ್ಕೋಸ್ಕರ ಕೇಳಿದ್ದು. ಸೊ ನನಗೆ ಅದು ಏನು ಅನ್ನಿಸ್ತು ಅಂದರೆ, ಹನುಮಂತು ಅಂತೂ ಪಕ್ಕ ಒಂದು ಪ್ಲೇಸಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಅದನ್ನ ಬಿಟ್ಟು ನಾನು ಇದ್ದೇ ಇರ್ತೀನಿ ಸರ್, ನನ್ನ ಬಂದು ಕರ್ಕೊಂಡು ಹೋಗ್ತಾರೆ ಅಂತ 100% ಗೊತ್ತಿತ್ತು ನನಗೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಇತ್ತು. ಅಂದರೆ ಕಂಪ್ಯಾರಿಟಿವ್ಲಿ ಇವಾಗ ಇವ್ರನ್ನೆಲ್ಲ ಹೋಲಿಸ್ಕೊಂಡ್ರೆ ಎಂಟರ್ಟೈನ್ಮೆಂಟ್ ಆಗಲಿ, ಟಾಸ್ಕ್ ಆಗಲಿ, ಪ್ರತಿಯೊಂದು ನಾವು ಮಾಡಿದ್ದೀವಲ್ಲ. ಸೊ ನಮಗೆ ಒಂದು ಐಡಿಯಾ ಇರುತ್ತೆ ಯಾರು ಹೋಗ್ಬೋದು, ಯಾರು ಮಾಡ್ಬೋದು ಅಂತ. ಸೊ ಅದು ಕ್ಲಾರಿಟಿ ಇತ್ತು ನನಗೆ. ನಾನಂತೂ ಹೇಳ್ತೀನಿ ಸ್ಟೇಜ್ ಮೇಲೆ ಸರ್ ಜೊತೆ ಅಂತ. ಸೊ ಟಾಪ್ 3 ಕಂಟೆಸ್ಟೆಂಟ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಅನ್ನಿಸ್ತು, ಎಷ್ಟು ಇಷ್ಟ ಆಯಿತು? ತುಂಬ ಖುಷಿ ಆಯಿತು. ಅದೇ ಇವಾಗ ನಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿ ಕಷ್ಟಪಟ್ಟರೆ ಜನಕ್ಕೆ ಇಷ್ಟ ಆಗಿ ಅವ್ರ ತಲೆ ಮೇಲೆ ಇಟ್ಕೊಂಡು ಮೆರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಮೆರೆಸ್ತಾರೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ಇನ್ನು ಹನುಮಂತು ಗೆದ್ರು. ಹೌದು. ಸೊ ಹನುಮಂತು ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ಫೈಟ್ ಇತ್ತು. ಆ್ಯಂಡ್ ಈವ್ನಿಂಗ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಹೆಸರೇ ಬರ್ತಾ ಇತ್ತು. ಒಂದು ಇವ್ರು ಗೆಲ್ತಾರೆ, ಇಲ್ಲ ಗೆದ್ದುಬಿಟ್ಟಿದ್ದಾರೆ, ಇಲ್ಲ ಇವ್ರು ಗೆಲ್ತಾರೆ, ಇವ್ರು ಗೆದ್ದುಬಿಟ್ಟಿದ್ದಾರೆ. ಯಾರಿಗೂ ಕನ್ಫರ್ಮ್ ಇರಲಿಲ್ಲ, ಕ್ಲಾರಿಟಿ ಇರಲಿಲ್ಲ. ಬಟ್ ಫೈನಲಿ ಹನುಮಂತು ಸೀಸನ್ 11 ಮುಡಿಗೆ ಏರಿಸ್ಕೊಂಡ್ರು. ಸೊ ಆ ಖುಷಿ ಎಷ್ಟು ಇದೆ, ಹೆಂಗೆ ಅನ್ನಿಸ್ತು? ಈಸ್ ಅ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಅನ್ನಿಸ್ತಾ? 100%. ಅಂದರೆ ಇವಾಗ ನಮ್ಮ ಜನರೇನು ಸಿಂಪತಿ ನೋಡ್ಕೊಂಡು ಓಟ್ ಹಾಕೋದು ಅದೆಲ್ಲ ಸುಳ್ಳು. ಆರಾಮ ಸಿಂಪತಿ ನೋಡ್ಕೊಂಡು ಓಟ್ ಹಾಕೋದೆಲ್ಲ ಸುಳ್ಳು. ಅವನು ಪಾಪ ಕಷ್ಟಪಟ್ಟೆ ಆಡ್ದ. ಸ್ಟಾರ್ಟಿಂಗಲ್ಲಿ ಎಲ್ಲೋ ಇದ್ದವನು ತಿರ್ಗಾ ಫಿನಾಲೆ ವೀಕಿಗೆ ಬಂದ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ದ, ಚೆನ್ನಾಗಿ ಹಾಡಾಡ್ತಾನೆ. ಒಂಥರ ವೀಕ್ ಕ್ಯಾಂಡಿಡೇಟ್ನ ಏನು ಗೆಲ್ಸಿದ್ರು ಅನ್ನೋದು ಎಲ್ಲೂ ಇಲ್ಲ. ಅವ್ನು ಡಿಸರ್ವಿಂಗ್ ಇದ್ದ, ಅವ್ನು ಗೆದ್ದ. ಸೊ ನೋ ಪ್ರಾಬ್ಲಮ್ ಅದರಲ್ಲಿ. ನಮಗೂ ಖುಷಿ ಇದೆ. ಆಮೇಲೆ ಅವ್ನು ಗೆಲ್ತಾನೆ ಅಂತ ನಮ್ಗೆ ಯಾವಾಗಲೂ ಗೊತ್ತಿತ್ತು. 100% ಅದು ಅವ್ನಿಗೆ ಜನ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತಲೇ ನಮಗೆ ಗೊತ್ತಿತ್ತು. ಸೊ ಇಟ್ ವಾಸ್ ನಾಟ್ ಶಾಕ್ ಟು ಅಸ್. ತ್ರಿವಿಕ್ರಮ್ ಇನ್ನೊಂದೇನು ಅಂದರೆ, ಅದೇ ಅವ್ನಿಗೆ ಪಾಪ ಎಲ್ಲ ಜಸ್ಟಲ್ಲಿ ಮಿಸ್ ಆಗುತ್ತೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಆಯ್ತು ಅಷ್ಟೇ. ಯಾಕಂದರೆ ಪಾಪ ಅಷ್ಟು ದೂರ ಕಷ್ಟಪಡ್ಕೊಂಡು ಬಂದು, ನನಗನ್ಸಿದ ಪ್ರಕಾರ ತ್ರಿವಿಕ್ರಮ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ದ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಇನ್ನೂ ಎಲ್ಲಾದರೂ ಸ್ವಲ್ಪ ಇನ್ವಾಲ್ವ್ ಆಗಿಬಿಟ್ಟಿದ್ರೆ ಡೆಫಿನೆಟಾಗಿ ತ್ರಿವಿಕ್ರಮ್ ಹೊಡಿಬೋದಾಗಿತ್ತು. ಓಕೆ. ಸೊ ತ್ರಿವಿಕ್ರಮ್ ನಿಮಗೆ ಫ್ರೆಂಡು, ಭವ್ಯನೂ ನಿಮಗೆ ಫ್ರೆಂಡು, ಫಸ್ಟಿಂದ ಹಿಂದಿನಿಂದನೂ ನೋಡಿದ್ದೀರಾ. ಸೊ ಅವರಿಬ್ರು ಲವ್ ಮಾಡ್ತಾ ಇದ್ದೀರಾ, ಇಲ್ಲ ಬಿಗ್ ಬಾಸ್ ಮನೆಗೆ ಹೋಗಿ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತಾ ಹೆಂಗೆ ಅಂತ ಸಿಕ್ಕಾಪಟ್ಟೆ ಜನರ ಪ್ರಶ್ನೆ ಇದೆ. ಹೌದು. ಇಲ್ಲ ಆ ಥರ ಏನು ಲವ್ ಅನ್ನೋದು ಎಲ್ಲೂ ಕಾಣಿಸಿಲ್ಲ ನನಗೆ. ನನಗೂ ಒಂದ್ಸರಿ ಡೌಟ್ ಬರೋದು, ಮಾಡ್ತವ್ರಾ ಆಮೇಲೆ ತಿರ್ಗಾ ಇಲ್ಲ ಅಂತ, ತಿರ್ಗಾ ಮಾಡ್ತವ್ರ ಆಮೇಲೆ ಇಲ್ಲ ಅಂತ. ಆಮೇಲೆ ಅದು ಕ್ಲೋಸ್ ಆಗಿದ್ರು ಅಷ್ಟೇ ಅವರು. ಅದು ಬಿಟ್ಟು ಬಟ್ ಒಂದ್ಸರಿ ಪ್ರಪೋಸಲ್ ಮಾಡಿದ್ರು ಅಂತ ಹೊರಗಡೆ ಜನಗಳು ಅದು ಬಂತು, ನನಗೆಲ್ಲೋ ಕೇಳ್ಪಟ್ಟೆ. ಬಟ್ ಆದರೆ ಅದಿಲ್ಲ ಅಂತ ತ್ರಿವಿಕ್ರಮ್ ನಾನು ಕ್ಲಾರಿಟಿ ಕೊಟ್ಟ. ಅಕಸ್ಮಾತ್ ಇದ್ದಿದ್ರೆ ನನಗಾದ್ರೂ ಹೇಳಿರೋನು ಹಿಂಗೈತೆ ಅಂತ. ಅದೇನಿಲ್ಲ, ಆ ಥರ ಕ್ಲೋಸ್ ಮಾಡ್ಕೊಂಡು ಬಚ್ಚಿಡ್ಕೊಂಡು ಲವ್ ಮಾಡೋಷ್ಟು ಏನು ಅವಶ್ಯಕತೆ ಇಲ್ಲ ಇವ್ರಿಗೆ, ಹೇಳಿರೋರು. ಓಕೆ. ಸೊ ನೀವು ಒಳಗಡೆ ಹೋದಾಗ ಒಂದಷ್ಟು ಕ್ವಾಟ್ಲೆ ಕೊಟ್ಟಿದ್ರಿ, ಒಂದಷ್ಟು ಮಜಾ ಕೊಟ್ಟಿದ್ರಿ. ಸೊ ಆ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಬಗ್ಗೆ ನೀವು ಹೇಳ್ತಾ ಹೋಗಬೇಕು, ಓಕೆನಾ? ಫಸ್ಟ್ ವೈರಲ್ ಆದಂಥ ವಿಡಿಯೋ. ಹೌದಾ? ಅದು ಮಂಜುಗೆ ರೇಗಿಸ್ಬೇಕು ಅಂತ ಮಾಡಿದ್ದು ನಾವು. ಅವ್ನು ನಮ್ಮ ಸುಮ್ಮನೆ ಕೂತಿದ್ದವ್ರನ್ನ, ನಾವು ಸೇನಾಧಿಪತಿಗಳಾಗಿರ್ತೀವಿ, ಸುಮ್ಮನೆ ಕೂತಿದ್ದವ್ರನ್ನ ನೀವು ಮಾಡ್ರಿ, ಏನಾದರೂ ಒಂದು ಎಂಟರ್ಟೈನ್ ಮಾಡ್ರಿ ಅಂತಾರೆ. ಸೊ ಏನು ಮಾಡ್ಬೇಕು ಇವ್ನಿಗೆ? ಇವ್ನು ಮೊದಲೇ ನಮ್ಗೆ ಹಿಂಸೆ ಕೊಡ್ತಿದ್ದ ರಾಜ, ಇವ್ನಿಗೆ ಏನಾದರೂ ರೇಗಿಸ್ಬೇಕಲ್ವ ಅಂದ್ಬಿಟ್ಟು ಅದು ಸುಮ್ಮನೆ ಅದು ಮಾಡಿದ್ದು. ನೋಡ್ರಿ ಅದು ನೆಕ್ಸ್ಟ್ ಲೆವೆಲ್ ವೈರಲ್ ಆಯ್ತದೆ, ಅದು ಹೇಳ್ತಾ ಇದ್ರು ನನಗೆ. ಓಕೆ, ನೆಕ್ಸ್ಟು ಇದಂತೂ ಸಿಕ್ಕಾಪಟ್ಟೆ. ಅದು ಅದು ಕಳಿಸಿ ನಾನು ನೋಡಿರಲಿಲ್ಲ ಇದನ್ನ. ಸೊ ಹೆಂಗಿತ್ತು? ಅದೇ ಅದು ಫ್ಲರ್ಟಿಂಗ್ ನೇಚರ್. ಈಗ ಏನು ಗೊತ್ತಾ, ಈಗ ಮದುವೆ ಆದಮೇಲೆ ಹೆಂಡತಿ ನೋಡ್ತಾ ಇರ್ತಾರೆ ಅಂತಲೂ ಒಂದು ಗೊತ್ತಿರ್ತಾ, ಒಂದು ಭಯ ಇದ್ರು ಯಾವುದೇ ಭಯ ಇಲ್ಲದೆ ಇವರು ಹುಡುಗಿ ಚೆನ್ನಾಗಿದ್ದಾಳೆ, ಹೌದು ಸಖತ್ತಾಗಿದ್ದಾಳೆ ಅಂತ ಅನ್ನುವಂಥ ಒಂದು ಕ್ಯಾರೆಕ್ಟ್ರು. ಹೆಂಗಿತ್ತು ಫ್ಲರ್ಟಿಂಗ್? ಇಲ್ಲ, ಅದು ನಾನು ಆಚೆನೂ ಹಂಗೆ ಇರೋದು. ನನ್ನ ಫ್ರೆಂಡ್ಸ್ ವೈಫ್ ಆಗಲಿ ಹಿಂಗೆ ಚುಡಾಯಿಸ್ಕೊಂಡು ನಾನು ರೇಗಿಸ್ಕೊಂಡು ಆಮೇಲೆ ಓಪನ್ ಆಗಿ ಹೇಳ್ಬಿಡ್ತೀನಲ್ಲ. ಸೊ ಅದು ಅಕ್ಷತನಿಗೂ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅದು ನಾನು ಏನೇ ಇದ್ರು ಹೇಳ್ತೀನಿ ಇರೋದೇ ಹಿಂಗೆ ಅಂತ. ಸೊ ನಾನು ಒಳಗಡೆನೂ ಹಂಗೆ ಇದ್ದಿದ್ದು. ಚೆನ್ನಾಗಿದ್ರೆ ಚೆನ್ನಾಗಿದ್ರು ಅಂತ ಹೇಳಕ್ಕೆ ಏನೈತೆ. ಓಕೆ, ಚೆನ್ನಾಗಿರೋರ್ನ ಚೆನ್ನಾಗಿದ್ರು ಅಂತ ಹೇಳಕ್ ಓಕೆ. ಈಗ ಹುಡುಗಿ ಚೆನ್ನಾಗಿದ್ದಾಳ, ನೀನು ಚೆನ್ನಾಗಿದ್ಯಾ, ಫ್ಲರ್ಟ್ ಮಾಡೋದು ಓಕೆ. ಅಕಸ್ಮಾತ್ ಆ ಹುಡುಗಿ ಅಪ್ಪ ಬಂದ್ರು, ಅಂಕಲ್ ನಿಮ್ಮ ಮಗಳು ಸೂಪರ್ ಆಗಿದ್ದಾಳೆ ಅಂತ ಹೇಳಕ್ಕೂ ಹೆಂಗಿರುತ್ತೆ? ಅದಕ್ಕೂ ದಮ್ ಬೇಕು, ಅದಕ್ಕೊಂದು ವಿಡಿಯೋ ಇದೆ.
ಇನ್ನ ಸೂಪರಾ ಹಂಗಂದ್ರೆ ಬಿಡಿ ಮನೆ ಫಿಕ್ಸ್ ಇದು ಹೆಂಗಿತ್ತು ಅಪ್ಪನ ಹತ್ರನೇ ಹೇಳುವಂಥದ್ದು. ಅದು ಸುಮ್ಮನೆ ಅವ್ನು ಬಂದ್ರಲ್ಲ ಸುಮ್ಮನೆ ಹೇಳ್ಬೇಕು ಅಂತ ಹೇಳಿದ್ದಷ್ಟೇ. ಬಟ್ ಆದರೆ ಮಜಾ ಆಯ್ತು. ಅಂಕಲ್ ತುಂಬ ಅದನ್ನ ಜೋವಿಲಾಗಿ ತಗೊಂಡು ತುಂಬ ಅವರಪ್ಪ ತುಂಬ ಎನರ್ಜೆಟಿಕ್ ಪರ್ಸನ್. ಸೊ ಆ ಥರ ಅದೇ ಫ್ಲೋ ಅಲ್ಲಿ ತಗೊಂಡ್ರು ಚೆನ್ನಾಗಿ. ಬಟ್ ಲಾಸ್ಟಲ್ಲಿ ಒಂದೇನು ಹೇಳ್ತಾರೆ, ಇನ್ನ ಸೂಪರಾ ಹಂಗಂದ್ರೆ ಬಿಡಿ ಏನದು ನಮ್ಮ ಅಳಿಯ ಕ್ಯಾಚ್ ಹಾಕೊಂಡ್ಬಿಟ್ಟ. ತ್ರಿವಿಕ್ರಮ್ ನೋಡಿ ಹೇಳಿದ್ದ ಹಿಂಗೆ? ಇಲ್ಲ 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 ಅದಲ್ಲ, ಅವರು ಇನ್ನೊಂದು ದೊಡ್ಡ ಮಗಳಿಗೆ ಮದುವೆ ಆಗಿದೆ. ಸೊ ಅವ್ರ ಬಗ್ಗೆ ಹೇಳಿದ್ದು, ಬಗ್ಗೆ. ಹೌದು ಹೌದು ಹೌದು. ಆಲ್ಮೋಸ್ಟ್ ಎಲ್ಲ ಹಂಗೆ ಅನ್ನಿಸ್ತು, ಹಂಗೆ ಕೇಳಿಸಿದ್ ಕೂಡ. ಆಮೇಲೆ ಕ್ಲಾರಿಟಿ ಸಿಕ್ತು ಅವ್ರ ಅಕ್ಕನ ಬಗ್ಗೆ ಹೇಳಿದ್ದು. ಪಕ್ಕನಾ? ಪಕ್ಕ 100% ಪಕ್ಕ. ಓಕೆ, ಇದು ಲಾಸ್ಟಲ್ಲಿ ನಡೆದಿದ್ದು. ಇದನ್ನ ಇದ್ರ ಬಗ್ಗೆ ಮಾತಾಡ್ಲೇಬೇಕಾಯ್ತಪ್ಪ. ಇಲ್ಲ ಅದ್ ನನ್ಗೆ ಕೊಟ್ಟಿಲ್ಲ, ಸುಮ್ಮನೆ ಹತ್ರ ಹೋಗಿದ್ದಷ್ಟೇ. ಅದಂಗ್ ಕಾಣಿಸಿದೆ. ಅದು ಏನಾಯ್ತು ಅಂದ್ರೆ ಅದು ಇಸ್ಕೊಟ್ಟಿದ್ದಲ್ಲ, ನಾನು ಅದನ್ನ ಕೊಡ್ಲೇ ಇಲ್ಲ ಅವಳಿಗೆ. ಸುಮ್ಮನೆ ಮುಂದೆಗಡೆ ಹೋಗಿ ಹಿಂಗ್ ನೋಡಿದೆ. ಅದ್ ನೋಡ್ರೆ ಈ ತರ ಆಂಗಲ್ ಅಲ್ಲಿ ತೋರಿಸಿದ್ದು ಗೊತ್ತಾಗಿಲ್ಲ. ಅದು ಆ ಕಡೆಯಿಂದ ತೋರಿಸಿದ್ರೆ ಕ್ಯಾಮ್ರಲ್ಲಿ ಅದು ಗೊತ್ತಾಗಿರೋದು. ನಾನು ಕಿಸ್ ಎಲ್ಲ ಕೊಟ್ಟಿಲ್ಲ, ಸುಮ್ಮನೆ ತಮಾಷೆಗೆ ಹತ್ರ ಹೋಗಿದ್ದಷ್ಟೇ. ಅದನ್ನ ಕ್ಲಾರಿಟಿ ಕೊಟ್ಬಿಡ್ಬೇಕು ಅಂತ ಇದ್ದೆ. ಎಲ್ಲರೂ ಅದನ್ನೇ ಕೇಳ್ತವ್ರೆ, ಐಸು ಕಿಸ್ ಕೊಟ್ರ ನಾನು ಕೊಟ್ಟಿಲ್ಲ ಕಣ್ರಪ್ಪ ದೇವರಣೆ. ಕೊಟ್ಟಿದ್ರೆ ಹೇಳಿರುವೆ ಅವ್ನು ಕೊಟ್ಟೆ ಅಂತ. ಕೊಟ್ಟಿಲ್ಲ ನಾನು. ಹುಡುಗಿ ನೋಡಕ್ಕೆ ಸಾಕಾಗಿದ್ದಾಳೆ ಅಂತ ಹೇಳೋರಿಗೆ ಕಿಸ್ ಕೊಟ್ಟಿದ್ರೆ ಹೂ ಅಂತ ಹೇಳ್ತಿದ್ರು. ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಯಾಕೆ ಆರೋಪಗಳನ್ನ ಹಾಕೊಳ್ಳೋದು. ಎಸ್, ಈಗ 70 ದಿನಗಳ ಕಾಲ ನೀವು ಮನೇಲಿದ್ರಿ. ನಿಮ್ಮ ಜೊತೆ ಆಡಿದಂಥ ಒಂದಷ್ಟು ಜನಗಳ ಹೆಸರು ಹೇಳ್ತಾ ಹೋಗ್ತೀನಿ. ಅವ್ರ ಮೇಲೆ ಇದ್ದಂಥ ಒಂದು ಒಪಿನಿಯನ್ನ ನೀವು ಹೇಳಬೇಕು. ಫಸ್ಟು ಭವ್ಯ ಶೀಸ್ ಅ ಫೈಟರ್. ಬಟ್ ಹೆಂಗೆ ಫೈಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟೇಜಲ್ಲಿ. ಆಮೇಲೆ ನಾನು ಒಂದ್ಸತಿ ಯಾವಾಗ ಕೂತ್ಕೊಂಡು ಮಾತಾಡಿದ್ನು, ಶಿ ಚೇಂಜ್ ದ ಗೇಮ್ ಕಂಪ್ಲೀಟ್ಲಿ. ಮೋಕ್ಷಿತಾ ಸೈಲೆಂಟ್ ಫೈಟರ್. ಓಕೆ. ಗೌತಮಿ ಪಾಸಿಟಿವಿಟಿಲಿ ಸ್ವಲ್ಪ ನೆಗೆಟಿವಿಟಿ. ಗೌತಮಿ. ಐಶು ಕ್ಯೂಟು. ತ್ರಿವಿಕ್ರಮ್ ಅದೇ ಮಾಸ್ಟರ್ ಮೈಂಡ್, ಅಂದರೆ ಡೇರಿಂಗ್ ಮಾಸ್ಟರ್ ಮೈಂಡ್. ಮಂಜು ಒಳ್ಳೆ ವ್ಯಕ್ತಿ, ಸಂಜೆ ಮೇಲೆ ಸಿಗಬಾರ್ದು. ಧನ್ರಾಜು ತುಂಬ ಒಳ್ಳೆಯವನು, ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಸಿದೆ ಅವನಿಗೆ. ಚೈತ್ರ ಕುಂದಾಪುರ ಅವಳು ಅಷ್ಟೇ ಒಳ್ಳೆ ವ್ಯಕ್ತಿ, ಸಂಜೆ ಮೇಲೆ ಸಿಗಬಾರ್ದು. ಇಬ್ರು ಅಂದವ್ರೆ. ಹನುಮಂತು ಸೈಲೆಂಟ್ ಮಾಸ್ಟರ್ ಮೈಂಡ್. ರಜತ್ ಅದೇ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್. ಹೌದು. ಎಸ್, ನಿಮ್ಮ ಜೊತೆ ಆಡಿದಂಥ ಈ ಒಂದಷ್ಟು ವ್ಯಕ್ತಿಗಳ ಹೆಸರು ಕೇಳಿದೆ. ಆ್ಯಂಡ್ ಮೇನ್ಲಿ ಒಂದಷ್ಟು ಪ್ರಶ್ನೆಗಳು ಏನು ಅಂತಂದರೆ, ಈಗ ನಾವು ಹಿಂದೆ ಒಂದಷ್ಟು ಮಾತಾಡ್ದಂಗೆ, ಒಂದಷ್ಟು ವೀಡಿಯೋಗಳು ಮಾಡ್ದಂಗೆ ದರ್ಶನ್ ಸರ್ ಅಭಿಮಾನಿ. ಹೌದು. ರಜತ್ ಅವರು. ಹೌದು. ಸುದೀಪ್ ಸರ್ ಅಭಿಮಾನಿ ಕೂಡ ಹೌದು. ಆ್ಯಂಡ್ ಈಗ ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಇಬ್ಬರು ಸಪ್ರೇಟ್ ಆಗಿರೋದು ಎಲ್ಲರೂ ಕೂಡ ಗೊತ್ತು. ಸೊ ಇಬ್ಬರು ಸಪ್ರೇಟ್ ಆಗಿದ್ದಾರೆ. ಇಡೀ ಅವರ ಫ್ಯಾನ್ಸ್ಗಳು ಹೇಳ್ತಿರೋದು ಏನು ಅಂತಂದರೆ, ಇಬ್ಬರು ಒಟ್ಟಿಗೆ ಆಗೋದು ಯಾವಾಗ, ಆ ಒಂದು ಫ್ರೆಂಡ್ಶಿಪ್ ನೋಡೋದು ಯಾವಾಗ ಅಂತ. ಸೊ ನೀವು ಇಬ್ಬರ ಜೊತೆನೂ ಚೆನ್ನಾಗಿರೋದ್ರಿಂದ ಒಂದಷ್ಟು ಜನ ಪ್ರಶ್ನೆ ಆ್ಯಂಡ್ ಕಮೆಂಟ್ ಏನು ಹೇಳ್ತಿದ್ದಾರೆ ಅಂದರೆ, ಇಬ್ಬರ ಒಂದು ಫ್ರೆಂಡ್ಶಿಪ್ಗೆ ರಜತ್ ಒಂದು ಕೊಂಡಿ ಆಗ್ಬೋದಾ, ಒಂದು ಬೆಸುಗೆ ಆಗ್ಬೋದಾ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ನಾನು ಅವ್ರಿಗೆಲ್ಲ ಹೇಳೋಷ್ಟು, ನಾನು ಅಕಸ್ಮಾತ್ ಬೆಳೆದ್ರೂ ಅವ್ರಿಗೆ ಈ ಥರ ಈ ವಿಷಯ ಎಲ್ಲ ಮಾತಾಡುವಷ್ಟು ಧೈರ್ಯನೂ ನಾನು ಮಾಡಲ್ಲ. ಆಮೇಲೆ ಅವರಿಬ್ಬರಿಗೂ ಅವ್ರಿಗಿರೋ ಒಂದು ಮೆಚ್ಯೂರಿಟಿಗೆ, ಅವ್ರಿಗಿರೋ ಒಂದು ನಾಲೆಡ್ಜ್ಗೆ, ಸೊ ಅವ್ರಿಗೇನು ಮಾಡಬೇಕು ಏನು ಬಿಡಬೇಕು ಅಂತ ಅವರಿಬ್ಬರಿಗೂ ಕರೆಕ್ಟಾಗಿ ಗೊತ್ತು. ಆ ಕೋಟ್ಯಾಂತರ ಜನ ಇದು ಅಭಿಮಾನಿಗಳಲ್ಲಿ ನಾನು ಕಾಯ್ತಾ ಇದ್ದೀನಿ ಅವರಿಬ್ಬರನ್ನ ಜೊತೆಗೆ ನೋಡೋಕ್ಕೆ ಅಂತ. ಆವತ್ತಿನ ದಿವಸ ಹೋಗಿ ತಲೆಗೆ ಗುಂಡೋಡಿಸ್ಕೊಂಡ್ಬರ್ತೀನಿ ತಿರುಪತಿಲಿ, ಅವರಿಬ್ಬರು ಜೊತೆಗಾಗಬೇಕು. ಅದು ನನ್ನ ತುಂಬ ದೊಡ್ಡ ಬೇಡಿಕೆ. ಓಕೆ, ಈಗ ಪ್ರತಿ ಸಲನೂ ನೀವು ಹೇಳ್ತಾ ಇದ್ರಿ ವೀಕೆಂಡಲ್ಲಿ ಸರ್ ನಿಮ್ಮ ಜೊತೆ ಒಂದು ಪಾರ್ಟಿ ಅಂತ. ಸೊ ಪಾರ್ಟಿ ಬಂದಮೇಲೆ ಮಾಡಿದ್ರಾ? ಓಕೆ, ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಸರ್ ಜೊತೆ? ಅದೇ ತುಂಬ ಹೊತ್ತಿದ್ದೆ. ಇದ್ದಿದ್ದು ತುಂಬ ಹೊತ್ತು, ಒಂದೊಂದು ಕ್ಷಣನೂ ನಾನು ಎಂಜಾಯ್ ಮಾಡಿದ್ದೀನಿ. ಸುದೀಪ್ ಸರ್ ಈಸ್ ಅ ವಂಡರ್ಫುಲ್ ಹ್ಯೂಮನ್. ಅಂದರೆ ಅವ್ರನ್ನ ನೋಡೋದೇ ಒಂಥರ ಖುಷಿ ಸರ್, ಒಂಥರ ಖುಷಿ ಅವ್ರನ್ನ ನೋಡೋದು. ನಮಗೆ ಹುಡುಗರನ್ನೇ ಅವ್ರನ್ನ ಕಿಸ್ಕೊಟ್ಬಿಡ್ಬೇಕು, ಹಚ್ಬಿಡ್ಬೇಕು ಅನ್ಸುತ್ತೆ. ಹುಡುಗಿರ ಕಥೆ ಹೇಳಿ, ಈಸ್ ಸೋ ಕ್ಯೂಟ್, ವಂಡರ್ಫುಲ್ ಪರ್ಸನ್ ಅವರು. ಸೊ ಅದಕ್ಕೆ ಪ್ರತಿ ಕ್ಷಣ, ಒಂದೊಂದು ಕ್ಷಣನೂ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಐ ಫೆಲ್ಟ್ ದಟ್ ಮೂಮೆಂಟ್.